ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಇತ್ತೀಚೆಗೆ ಗುಜರಾತ್, ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಐಟಿ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬೃಹತ್ ಕೈಗಾರಿಕೆಗಳನ್ನು ತಮ್ಮತ್ತ ಸೆಳೆಯಲು ಭಾರೀ ಪೈಪೋಟಿ ನಡೆಸ್ತಾ ಇವೆ. ಕರ್ನಾಟಕದಿಂದ ಐಟಿ ಕಂಪನಿಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇವೆ. ಬೆಂಗಳೂರು ತನ್ನ ಐಟಿ ಹಬ್ ಪಟ್ಟವನ್ನು ಕಳೆದುಕೊಳ್ತಿದೆ ಅನ್ನೋ ಸುದ್ದಿಗಳು ಆಗಾಗ ಹರಿದಾಡ್ತಲೇ ಇರುತ್ತೆ. ಆದರೆ ಸ್ನೇಹಿತರೆ, ಆ ಎಲ್ಲ ವದಂತಿಗಳಿಗೆ ಬ್ರೇಕ್ ಹಾಕುವಂತ, ಕರುನಾಡಿನ ಜನತೆಗೆ ಹೆಮ್ಮೆ ತರುವಂತ ಭರ್ಜರಿ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಹೌದು, ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೊಮ್ಮೆ ತಾನೇ ನಂಬರ್ 1 ಅನ್ನೋದನ್ನ ಸಾಬೀತುಪಡಿಸಿದೆ. ಜಾಗತಿಕ ಮಟ್ಟದಲ್ಲಿ ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿ ದೈತ್ಯ ಕಂಪನಿಗಳು ಈಗ ಸಾಲು ಸಾಲಾಗಿ ಕರ್ನಾಟಕದತ್ತ ಹೆಜ್ಜೆ ಹಾಕ್ತಿವೆ. ಅಮೆರಿಕದ ಸೆಮಿಕಂಡಕ್ಟರ್ ದೈತ್ಯ ಕಂಪನಿ ಅಪ್ಲೈಡ್ ಮೆಟೀರಿಯಲ್ಸ್ ಬೆಂಗಳೂರಲ್ಲಿ ಬರೋಬ್ಬರಿ 140 ಎಕರೆ ಜಾಗವನ್ನು ಖರೀದಿಸಿದರೆ, ವಿಶ್ವದ ಅತಿದೊಡ್ಡ ಎಐ ಚಿಪ್ ಮೇಕರ್ ಎನ್ವಿಡಿಯಾ 7.6 ಲಕ್ಷ ಚದರ ಅಡಿಯ ಬೃಹತ್ ಕಚೇರಿಯನ್ನು ತೆರೀತಿದೆ. ಇದರ ಜೊತೆಗೆ ರಾಜ್ಯ ಸರ್ಕಾರವು 1000 ಮೆಗಾವ್ಯಾಟ್ ಸಾಮರ್ಥ್ಯದ 3 ಮೆಗಾ ಡೇಟಾ ಸೆಂಟರ್ ಪಾರ್ಕ್ಗಳನ್ನು ನಿರ್ಮಿಸಲು ಮುಂದಾಗಿದೆ. ಹಾಗಾದ್ರೆ ಏಕಾಏಕಿ ಈ ಜಾಗತಿಕ ದೈತ್ಯ ಕಂಪನಿಗಳು ಬೆಂಗಳೂರಿನತ್ತ ಮುಖ ಮಾಡಿದ್ಯಾಕೆ? ಕೇವಲ ಬಾಡಿಗೆಗಾಗಿಯೇ ಎನ್ವಿಡಿಯಾ ಕಂಪನಿ 1230 ಕೋಟಿ ರೂಪಾಯಿ ಸುರಿತಾ ಇರೋದ್ಯಾಕೆ? ಈ 3 ಹೊಸ ಡೇಟಾ ಪಾರ್ಕ್ಗಳು ಎಲ್ಲೆಲ್ಲಿ ತಲೆ ಎತ್ತುತ್ತೆ ಮತ್ತು ಈ ಬೃಹತ್ ಹೂಡಿಕೆಗಳಿಂದ ನಮ್ಮ ಯುವಕರಿಗೆ ಸಿಗುವ ಉದ್ಯೋಗಾವಕಾಶಗಳು ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಿಪ್ ಫ್ಯಾಕ್ಟರಿಗೆ 140 ಎಕರೆ ಜಾಗ, ಸೆಮಿಕಂಡಕ್ಟರ್ ರೇಸ್ನಲ್ಲಿ ಕರ್ನಾಟಕ. ಸ್ನೇಹಿತರೆ, ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಮೊಬೈಲ್ನಿಂದ ಹಿಡಿದು ಕಾರು, ವಿಮಾನಗಳವರೆಗೂ ಪ್ರತಿಯೊಂದಕ್ಕೂ ಬೇಕಾಗಿರೋದು ಸೆಮಿಕಂಡಕ್ಟರ್ ಚಿಪ್ಸ್. ಈ ಚಿಪ್ಗಳನ್ನು ತಯಾರಿಸುವ ಯಂತ್ರೋಪಕರಣಗಳನ್ನು ನಿರ್ಮಿಸುವಲ್ಲಿ ಅಮೆರಿಕಾದ ಅಪ್ಲೈಡ್ ಮೆಟೀರಿಯಲ್ಸ್ ಕಂಪನಿ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ. ಇದೀಗ ಇದೇ ಅಮೆರಿಕನ್ ಕಂಪನಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ನಲ್ಲಿ ಬರೋಬ್ಬರಿ 140 ಎಕರೆ ಜಾಗವನ್ನು ಪಡ್ಕೊಂಡಿದೆ. ಏಪ್ರಿಲ್ 30ರಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಬರೋಬ್ಬರಿ 780 ಕೋಟಿ ರೂಪಾಯಿ ಮೌಲ್ಯದ ಈ ಜಾಗವನ್ನು ಕಂಪನಿಗೆ ಹಂಚಿಕೆ ಮಾಡಿದೆ. ಈಗಾಗಲೇ ಈ ಕಂಪನಿಯು ವೈಟ್ಫೀಲ್ಡ್ನ ಐಟಿಪಿಬಿಯಲ್ಲಿ 8 ಲಕ್ಷ ಚದರ ಅಡಿಯ ಬೃಹತ್ R&D ಸೆಂಟರ್ ಅನ್ನು ಓಪನ್ ಮಾಡಿದೆ. ಇದೀಗ 140 ಎಕರೆಯಲ್ಲಿ ಮತ್ತೊಂದು ಬೃಹತ್ ಪ್ರಾಜೆಕ್ಟ್ ಶುರುವಾದರೆ ಕರುನಾಡಿನ ಸಾವಿರಾರು ಯುವ ಇಂಜಿನಿಯರ್ಗಳಿಗೆ ಭರ್ಜರಿ ಉದ್ಯೋಗಾವಕಾಶಗಳು ಸಿಗಲಿವೆ. ಈ ಬಗ್ಗೆ ಮಾತನಾಡಿದ ಕೈಗಾರಿಕಾ ಸಚಿವ MB ಪಾಟೀಲ್, ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡುತ್ತಿರಬಹುದು, ಆದರೆ ಚಿಪ್ ಡಿಸೈನಿಂಗ್ ಮತ್ತು ರಿಸರ್ಚ್ ವಿಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಬಂತು ಎನ್ವಿಡಿಯಾ, ಬಾಡಿಗೆಗೆ 1230 ಕೋಟಿ ರೂಪಾಯಿ. ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ಕೂಡಲೇ ನಮಗೆ ಮೊದಲು ನೆನಪಾಗುವ ಕಂಪನಿ ಅಂದರೆ ಅದು ಎನ್ವಿಡಿಯಾ. ಜಗತ್ತಿನಲ್ಲೇ ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಈ ದೈತ್ಯ ಕಂಪನಿ ಈಗ ತನ್ನ ಮುಂದಿನ ಅಭಿವೃದ್ಧಿಗಾಗಿ ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡಿದೆ. ಹೌದು, ಬೆಂಗಳೂರಿನ ಮಹಾದೇವಪುರದಲ್ಲಿರುವ ಬಾಗ್ಮನೆ ಕ್ಯಾಪಿಟಲ್ ಐಟಿ ಪಾರ್ಕ್ನಲ್ಲಿ ಎನ್ವಿಡಿಯಾ ಬರೋಬ್ಬರಿ 7,60,000 ಚದರ ಅಡಿ ಜಾಗವನ್ನು ಲೀಸ್ಗೆ ಪಡೆದಿದೆ. ಈ ಕಚೇರಿ 12 ಮಹಡಿಗಳಲ್ಲಿ ಹರಡಿಕೊಂಡಿದ್ದು, ಕಂಪನಿಯು ಮುಂದಿನ 10 ವರ್ಷಗಳ ಅವಧಿಗೆ ಕೇವಲ ಬಾಡಿಗೆ ರೂಪದಲ್ಲೇ 1230 ಕೋಟಿ ರೂಪಾಯಿ ಪಾವತಿಸಲಿದೆ. ತಿಂಗಳಿಗೆ 8.59 ಕೋಟಿ ರೂಪಾಯಿ ಬಾಡಿಗೆ ಕೊಟ್ಟು ಇಷ್ಟೊಂದು ದೊಡ್ಡ ಕಚೇರಿಯನ್ನ ಎನ್ವಿಡಿಯಾ ತೆರೀತಿದೆ ಅಂದರೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಎಂಥ ದೊಡ್ಡ ಕ್ರಾಂತಿ ನಡೆಯಲಿದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ 1000 ಮೆಗಾವ್ಯಾಟ್ ಡೇಟಾ ಪಾರ್ಕ್. ಇದೆಲ್ಲದರ ಜೊತೆಗೆ ಐಟಿ ಮತ್ತು ಎಐ ತಂತ್ರಜ್ಞಾನಗಳು ಬೆಳೆದಂತೆಲ್ಲ ಡೇಟಾವನ್ನು ಸ್ಟೋರ್ ಮಾಡಲು ಬೃಹತ್ ಸರ್ವರ್ಗಳ ಅಗತ್ಯ ಇದೆ. ಇದನ್ನೇ ಡೇಟಾ ಸೆಂಟರ್ ಅಂತ ಹೇಳ್ತಾರೆ. ಆದರೆ ಈ ಡೇಟಾ ಸೆಂಟರ್ಗಳಿಗೆ ವಿಪರೀತ ವಿದ್ಯುತ್ ಮತ್ತು ಸರ್ವರ್ ತಂಪಾಗಿಸಲು ಲಕ್ಷಾಂತರ ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಹೀಗಾಗಿ ಪರಿಸರಕ್ಕೆ ಹಾನಿಯಾಗದಂತೆ ಕರ್ನಾಟಕ ಸರ್ಕಾರ 1000 ಮೆಗಾವ್ಯಾಟ್ ಸಾಮರ್ಥ್ಯದ 3 ಸಸ್ಟೈನಬಲ್ ಡೇಟಾ ಪಾರ್ಕ್ಗಳನ್ನು ನಿರ್ಮಿಸುವ ಐತಿಹಾಸಿಕ ನಿರ್ಧಾರ ತಗೊಂಡಿದೆ. ಬೆಂಗಳೂರಿನ ಹೊಸಕೋಟೆ ಬಳಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಪಾರ್ಕ್ ತಲೆ ಎತ್ತಲಿದೆ. ಇದಕ್ಕೆ ಪಾವಗಡದಿಂದ ಸೌರ ವಿದ್ಯುತ್ ಹಾಗೂ BWSSBಯಿಂದ ಸಂಸ್ಕರಿಸಿದ ನೀರು ಪೂರೈಕೆಯಾಗಲಿದೆ.
ಮಂಗಳೂರಿನ ಬೈಕಂಪಾಡಿ ಬಳಿ ಕೆಐಎಡಿಬಿಯ 350 ಎಕರೆ ಜಾಗದಲ್ಲಿ 2ನೇ ಡೇಟಾ ಪಾರ್ಕ್ ನಿರ್ಮಾಣ ಆಗಲಿದೆ. ಮೈಸೂರಿನಲ್ಲಿ 3ನೇ ಡೇಟಾ ಪಾರ್ಕ್ಗಾಗಿ ಶೀಘ್ರದಲ್ಲೇ ಜಾಗ ಗುರುತಿಸಲಾಗುತ್ತೆ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಡೇಟಾ ಪಾರ್ಕ್ಗಳಿಗೆ ಸರ್ಕಾರವೇ ಲ್ಯಾಂಡ್, ಕರೆಂಟ್ ಮತ್ತು ನೀರು ಕೊಡೋದ್ರಿಂದ ಜಾಗತಿಕ ಹೂಡಿಕೆದಾರರು ಕರ್ನಾಟಕದತ್ತ ಬರೋದು ಗ್ಯಾರಂಟಿ. ಯುವಕರಿಗೆ ಸ್ಕಿಲ್ ಇದ್ದರಷ್ಟೇ ಕೆಲಸ, ಸಚಿವರ ಎಚ್ಚರಿಕೆ. ಸ್ನೇಹಿತರೆ, ಕೇವಲ ಬೆಂಗಳೂರು ಮಾತ್ರವಲ್ಲದೆ ಇಡೀ ಕರ್ನಾಟಕವೇ ಈಗ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕ್ಷೇತ್ರದಲ್ಲಿ ರಾಜ್ಯ 65% ಕೊಡುಗೆ ನೀಡ್ತಾ ಇದೆ. ಫಾಕ್ಸ್ಕಾನ್ ಕಂಪನಿಯ ಇಲ್ಲಿ ವರ್ಷಕ್ಕೆ 2 ಕೋಟಿ ಐಫೋನ್ಗಳನ್ನು ಉತ್ಪಾದಿಸ್ತಾ ಇದೆ. ಆದರೆ ಈ ಎಲ್ಲ ಹೊಸ ಟೆಕ್ನಾಲಜಿಗಳಿಂದಾಗಿ ಉದ್ಯೋಗ ನಷ್ಟವಾಗುವ ಭಯವೂ ಇದೆ. ಸಚಿವ ಎಂಬಿ ಪಾಟೀಲ್ ಹೇಳುವಂತೆ ಮುಂದಿನ ದಿನಗಳಲ್ಲಿ ಕೇವಲ 4 ವರ್ಷದ ಸಾಂಪ್ರದಾಯಿಕ ಡಿಗ್ರಿ ಮಾಡಿದ್ರೆ ಕೆಲಸ ಸಿಗೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮತ್ತು ಸ್ಕಿಲ್ ಆಧಾರಿತ ಕೋರ್ಸ್ಗಳನ್ನು ಮಾಡಿಕೊಳ್ಳೋದು ಯುವಕರಿಗೆ ಅನಿವಾರ್ಯ ಅಂತ ಅವರು ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಐಟಿ ಬಿಟ್ರೆ ಕರ್ನಾಟಕದಲ್ಲಿ ಏನೂ ಇಲ್ಲ ಅಂತ ಇದ್ದವರ ಬಾಯಿ ಮುಚ್ಚಿಸುವಂತೆ ಈಗ ಸೆಮಿಕಂಡಕ್ಟರ್, ಎಐ ಮತ್ತು ಡೇಟಾ ಸೆಂಟರ್ಗಳ ಮುಖಾಂತರ ಕರ್ನಾಟಕ ಮತ್ತೊಮ್ಮೆ ಜಾಗತಿಕ ಭೂಪಟದಲ್ಲಿ ರಾರಾಜಿಸ್ತಾ ಇದೆ. ಸ್ನೇಹಿತರೆ, ಕರ್ನಾಟಕಕ್ಕೆ ಹರಿದು ಬರ್ತಾ ಇರುವ ಈ ಬೃಹತ್ ಹೂಡಿಕೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಮುಂದಿನ ದಿನಗಳಲ್ಲಿ ಎಐ ಬಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಉದ್ಯೋಗಕ್ಕೆ ಕುತ್ತು ಬರುತ್ತಾ ಅಥವಾ ಹೊಸ ಉದ್ಯೋಗಗಳು ಸೃಷ್ಟಿಯಾಗತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯದ ಅಭಿವೃದ್ಧಿ, ಬಿಸ್ನೆಸ್ ಹಾಗೂ ಟೆಕ್ನಾಲಜಿಯ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.